ಮಾನವನಾಗಿ ಜನ್ಮ ಪಡೆಯುವುದು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಅದೃಷ್ಟ. ಕಾರಣ ಈ ಭೂಮಿಯಲ್ಲಿ ಅನೇಕ ಕೋಟಿ ಜೀವಿಗಳು ಹುಟ್ಟುತ್ತವೆ, ಬೆಳೆದು ನಾಶವಾಗುತ್ತವೆ. ಸಸ್ಯಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಜಲಜ ಜೀವಿಗಳು ಅನೇಕ ರೂಪಗಳಲ್ಲಿ ಅಸ್ತಿತ್ವ ಹೊಂದಿದ್ದರೂ ಮನಸ್ಸಿನ ಆಳವಾದ ಚಿಂತನೆ, ಸೃಜನಶೀಲತೆ, ನೀತಿ ಅನೀತಿಯ ಅರಿವು, ಪರೋಪಕಾರದ ಭಾವನೆ, ಧ್ಯಾನ, ಜ್ಞಾನ, ವೈರಾಗ್ಯದ ಸಾಮರ್ಥ್ಯಗಳನ್ನು ಹೊಂದಿರುವುದು ಕೇವಲ ಮಾನವನಿಗಷ್ಟೇ ಸಿಕ್ಕಿರುವ ವಿಶಿಷ್ಟ ವರ. ಈ ವರವನ್ನು ತಿಳಿದುಕೊಂಡು ಬದುಕುವುದು ಜೀವನದ ನಿಜವಾದ ಸಾಧನೆ. ಇಲ್ಲದಿದ್ದರೆ ಮಾನವನಾಗಿ ಹುಟ್ಟಿ ಮೃಗಗಳಂತೆ ಬಾಳುವುದು ವ್ಯರ್ಥ. ಹಾಗಾಗಿ ನಾವು ಪ್ರತಿದಿನವೂ ನಮಗೆ ದೊರೆತಿರುವ ಈ ಮಾನವ ಜೀವನಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ನಮ್ಮ ಹೃದಯದಲ್ಲಿ ನಿತ್ಯವೂ ನಾನು ಮಾನವನಾಗಿ ಜನಿಸಿದ್ದೇನೆ, ಇದು ದೈವಿಕ ಅನುಗ್ರಹ ಎಂಬ ಭಾವನೆ ಬೆಳೆಸಿಕೊಂಡರೆ ಬದುಕಿನ ಪ್ರತಿಯೊಂದು ಕ್ಷಣಕ್ಕೂ ಅರ್ಥ ಸಿಗುತ್ತದೆ. ಇಂತಹ ಚಿಂತನೆಯಿಲ್ಲದೆ ಬದುಕುವವರು ಅರಣ್ಯದಲ್ಲಿ ಕಳೆದು ಹೋಗುವ ಮೃಗಗಳಂತೆ ಅಲೆದಾಡುತ್ತಾರೆ, ಏಕೆಂದರೆ ಅವರಿಗೆ ಜೀವನದ ಉದ್ದೇಶವೇ ಗೊತ್ತಾಗುವುದಿಲ್ಲ. ಅವರು ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ನಿದ್ರಿಸುವುದರಲ್ಲಿ ಮಾತ್ರ ಸೀಮಿತವಾಗುತ್ತಾರೆ. ಆದರೆ ಮಾನವನಿಗೆ ಅದು ಸಾಕಾಗುವುದಿಲ್ಲ. ಅವನೊಳಗಿನ ಆತ್ಮವು ಸದಾ ಹಿಂಡುವುದು. ನೀನು ಯಾರು? ನೀನು ಏಕೆ ಬಂದೆ? ನಿನ್ನ ಕರ್ತವ್ಯವೇನು? ನಿನ್ನ ಬದುಕಿನ ಗುರಿಯೇನು? ಎಂದು ನಿರಂತರವಾಗಿ ಪ್ರಶ್ನಿಸುತ್ತಲೇ ಇರುತ್ತದೆ. ಈ ಪ್ರಶ್ನೆಗಳು ನಮ್ಮೊಳಗೆ ಜಾಗೃತವಾಗುವಾಗ ನಾವು ಬದುಕನ್ನು ಮತ್ತೊಂದು ಹಂತದಲ್ಲಿ ಅರಿಯುತ್ತೇವೆ. ಜೀವನವನ್ನು ಕೇವಲ ಶರೀರದ ತೃಪ್ತಿಗಾಗಿ ಬಳಸದೆ ಅದನ್ನು ಆತ್ಮೋನ್ನತಿಯ ದಾರಿಯತ್ತ ನಡೆಸಿಕೊಳ್ಳಬೇಕು ಎಂಬುದು ಬುದ್ಧಿವಂತಿಕೆಯ ಲಕ್ಷಣ. ಇಲ್ಲದಿದ್ದರೆ ಮಾನವನ ಜೀವಿತವು ಪ್ರಾಣಿಗಳ ಹಂತಕ್ಕೆ ಕುಸಿಯುತ್ತದೆ. ನಮ್ಮ ಶರೀರವನ್ನು ದೇವಾಲಯವನ್ನಾಗಿ, ನಮ್ಮ ಮನಸ್ಸನ್ನು ತೋಟವನ್ನಾಗಿ, ನಮ್ಮ ಆತ್ಮವನ್ನು ದೀಪವನ್ನಾಗಿ ಬೆಳೆಸುವ ಅವಕಾಶವೇ ಮಾನವ ಜನ್ಮದ ಮೂಲ ಸೌಂದರ್ಯ. ಈ ಮಾನವ ಜೀವನದಲ್ಲಿ ನಾವು ಹೊಂದಿರುವ ಸಾಮರ್ಥ್ಯಗಳನ್ನು ಗಮನಿಸಿದರೆ ಅಚ್ಚರಿಯಾಗುತ್ತದೆ. ನಾವು ಬರಹ ಬರೆದು ಅಮರ ಕೃತಿಗಳನ್ನು ಸೃಷ್ಟಿಸಬಲ್ಲೆವು. ಕಲೆ, ಸಂಗೀತ, ನೃತ್ಯ, ನಾಟಕದ ಮೂಲಕ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಲ್ಲೆವು. ವಿಜ್ಞಾನ, ತಂತ್ರಜ್ಞಾನ, ಆವಿಷ್ಕಾರಗಳ ಮೂಲಕ ಜಗತ್ತನ್ನು ಬದಲಾಯಿಸಬಲ್ಲೆವು. ಸಮಾಜಕ್ಕಾಗಿ ತ್ಯಾಗ, ಸೇವೆ ಮಾಡುವ ಮೂಲಕ ಇತರರ ಬದುಕನ್ನು ಹಗುರಗೊಳಿಸಬಲ್ಲೆವು. ಪ್ರಾರ್ಥನೆ, ಧ್ಯಾನ, ಯೋಗದ ಮೂಲಕ ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಬಲ್ಲೆವು. ಈ ಎಲ್ಲವುಗಳು ಕೇವಲ ಮಾನವನಿಗೆ ಸಾಧ್ಯವಾದುದೇ ಹೊರತು ಇತರ ಯಾವುದೇ ಜೀವಿಗಳಿಗೆ ಸಾಧ್ಯವಿಲ್ಲ. ಹೀಗಾಗಿ ನಾವು ನಮ್ಮ ಜೀವನವನ್ನು ಆಟವಲ್ಲದೆ ಒಂದು ಪವಿತ್ರ ಯಾತ್ರೆಯಂತೆ ಕಾಣಬೇಕು. ಪ್ರತಿದಿನ ಬೆಳಗಾಗುವುದನ್ನು ಹೊಸ ಜೀವನದ ಉಡುಗೊರೆಯಂತೆ ಸ್ವೀಕರಿಸಬೇಕು. ಸೂರ್ಯೋದಯವಾಗುವಾಗ ಅದು ನಮ್ಮ ಕಣ್ಣುಗಳಿಗೆ ಬೆಳಕನ್ನು ಮಾತ್ರವಲ್ಲ, ನಮ್ಮ ಆತ್ಮಕ್ಕೆ ಸಹ ಪ್ರೇರಣೆಯನ್ನು ನೀಡುತ್ತದೆ. ಹಕ್ಕಿಗಳು ಹಾಡುವಾಗ ಅದು ನಮ್ಮ ಕಿವಿಗಳಿಗೆ ನಾದವನ್ನು ನೀಡುತ್ತದೆ, ಆದರೆ ಅದರ ಅರ್ಥ ನಮ್ಮೊಳಗಿನ ಸಂತೋಷವನ್ನು ಎಬ್ಬಿಸುವುದು. ಈ ಎಲ್ಲವುಗಳನ್ನು ಗಮನಿಸಿ ಬದುಕಿದರೆ ಪ್ರತಿದಿನವೂ ಒಂದು ಹಬ್ಬ, ಪ್ರತಿ ಕ್ಷಣವೂ ಒಂದು ಪುಣ್ಯಯಾತ್ರೆ ಆಗುತ್ತದೆ. ಆದರೆ ನಾವು ಈ ಎಲ್ಲವನ್ನು ಮರೆತು ಹೋದಾಗ ಜೀವನ ನಿರ್ಜೀವವಾಗಿ ತೋರುತ್ತದೆ. ಹಾಗಾಗಿ ಮಾನವನ ಜೀವನದಲ್ಲಿ ಜಾಗೃತಿ ಅತ್ಯಂತ ಮುಖ್ಯ. ಯೋಗಿಗಳು ಸದಾ ಹೇಳುವುದು ಜಾಗೃತ ಭವ ಎಂದು. ನಿದ್ರಾವಸ್ಥೆಯಲ್ಲಿ ಬದುಕಬೇಡ, ಪ್ರಜ್ಞೆಯೊಂದಿಗೆ ಬದುಕು. ಆಗ ಮಾತ್ರ ಜೀವನದ ಅರ್ಥ ಸಿಗುತ್ತದೆ. ಜೀವನವು ಎಷ್ಟೇ ಕಷ್ಟಕರವಾದರೂ ಅದು ಒಂದು ಅವಕಾಶ. ದುಃಖ, ನೋವು, ಸಂಕಟಗಳೆಲ್ಲ ಸಹ ನಮಗೆ ಪಾಠ ಕಲಿಸುತ್ತವೆ. ಯಶಸ್ಸು, ವೈಫಲ್ಯ ಎಲ್ಲವೂ ನಮ್ಮನ್ನು ಬಲಪಡಿಸುತ್ತವೆ. ಹೀಗಾಗಿ ಪ್ರತಿಯೊಂದು ಅನುಭವವನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಏಕೆಂದರೆ ಪ್ರತಿಯೊಂದು ಕ್ಷಣವೂ ನಮ್ಮ ಆತ್ಮದ ಯಾತ್ರೆಯಲ್ಲೊಂದು ಹೆಜ್ಜೆಯಾಗಿದೆ. ಹೀಗೆ ನೋಡಿದಾಗ ಮಾನವನಾಗಿ ಬದುಕುವುದು ಕೇವಲ ಶರೀರದ ಅಸ್ತಿತ್ವವಲ್ಲ, ಅದು ದಿವ್ಯ ಕರ್ಮ, ಪವಿತ್ರ ಕರ್ತವ್ಯ.
ಮಾನವನಾಗಿ ಬದುಕುವುದರ ಅರ್ಥ ಕೇವಲ ಶರೀರವನ್ನು ಪೋಷಿಸುವುದಲ್ಲದೆ ಮನಸ್ಸು, ಬುದ್ಧಿ, ಆತ್ಮ ಇವುಗಳನ್ನು ಪೋಷಿಸುವುದಾಗಿದೆ. ಯಾಕಂದರೆ ನಮ್ಮ ಅಸ್ತಿತ್ವವು ಬಹುಪದರಗಳ ಸಮ್ಮಿಶ್ರಣ. ಶರೀರವು ಕೇವಲ ಒಂದು ವಾಹನ, ಆದರೆ ಅದನ್ನು ಚಲಿಸುವ ಶಕ್ತಿ ಮನಸ್ಸು, ಬುದ್ಧಿ ಮತ್ತು ಆತ್ಮದಿಂದ ಬರುತ್ತದೆ. ಈ ವಾಹನವನ್ನು ನಾವು ಎಲ್ಲಿ ಹೋದರೂ ತೆಗೆದುಕೊಂಡು ಹೋಗಲಾಗದು, ಆದರೆ ನಾವು ಅದರ ಮೂಲಕ ಸಾಧಿಸಿದ ಕಾರ್ಯಗಳು, ನಾವು ಕಲಿತ ಪಾಠಗಳು, ನಾವು ಕೊಟ್ಟ ಪ್ರೀತಿ ಮತ್ತು ಸೇವೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಹೀಗಾಗಿ ಜೀವನವನ್ನು ಕೇವಲ ಇಂದ್ರಿಯ ಸುಖಕ್ಕಾಗಿ ಬಳಸುವುದು ಅಲ್ಪದೃಷ್ಟಿ, ಆದರೆ ಅದನ್ನು ಧರ್ಮ, ಕರ್ಮ ಮತ್ತು ಜ್ಞಾನಕ್ಕಾಗಿ ಬಳಸುವುದು ಮಹೋನ್ನತಿ. ನಮ್ಮ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಈ ವಿಷಯವನ್ನು ನಿರಂತರವಾಗಿ ಹೇಳುತ್ತವೆ. ಜನ್ಮ ಮರಣಗಳ ಚಕ್ರದಲ್ಲಿ ತಿರುಗುತ್ತಾ ಬಂದು ಮಾನವನಾಗಿ ಜನಿಸಿದಾಗ ಮಾತ್ರ ಮೋಕ್ಷಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಎಂದು. ಹೀಗಾಗಿ ಮಾನವ ಜನ್ಮವು ಮುಕ್ತಿಗೆ ಬಾಗಿಲು. ಈ ಬಾಗಿಲಿಗೆ ಬಂದ ಮೇಲೆ ಅದನ್ನು ಬಳಸದೆ ಹೋದರೆ ಮತ್ತೆ ಅನೇಕ ಜನ್ಮಗಳಲ್ಲಿ ಅಲೆದಾಡಬೇಕಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ವ್ಯರ್ಥಗೊಳಿಸದೆ ಜ್ಞಾನಪಥದತ್ತ ಸಾಗಬೇಕೆಂಬುದು ಶ್ರೇಷ್ಠ ಉಪದೇಶ. ಆದರೆ ಅದೆಷ್ಟೋ ಮಂದಿ ಜೀವನವನ್ನು ಅಜ್ಞಾನದಲ್ಲಿ ಕಳೆಯುತ್ತಾರೆ. ಆಸ್ತಿಗಾಗಿ, ಹೆಸರಿಗೆ, ಹುದ್ದೆಗಾಗಿ, ಹಣಕ್ಕಾಗಿ ಅಲೆದಾಡುತ್ತಾ ಕೊನೆಗೆ ಖಾಲಿಹಸ್ತರಾಗುತ್ತಾರೆ. ಅವರಿಗೆ ಜೀವನದ ಅರ್ಥವೇ ಅರಿವಾಗುವುದಿಲ್ಲ. ಹೀಗಾಗಿ ಬುದ್ಧ, ಬಸವ, ಶಂಕರ, ರಾಮಕೃಷ್ಣ, ವಿವೇಕಾನಂದ ಇಂತಹ ಮಹಾನ್ ವ್ಯಕ್ತಿಗಳು ಎಲ್ಲರೂ ಓ ಮಾನವನೇ, ನಿನ್ನೊಳಗಿನ ಅಮರ ಆತ್ಮವನ್ನು ಅರಿತುಕೋ, ನಿನ್ನ ಜೀವನವನ್ನು ಅರ್ಥಪೂರ್ಣವಾಗಿಸಿಕೋ ಎಂದು ಹೇಳುತ್ತಾ ಬಂದಿದ್ದಾರೆ. ನಾವು ಅವರ ಜೀವನವನ್ನು ನೋಡಿದರೆ ಅವರು ಕೇವಲ ತಾವುಗಾಗಿ ಬದುಕಲಿಲ್ಲ, ಇಡೀ ಮಾನವಕೋಟಿಗಾಗಿ ಬದುಕಿದರು. ಅವರ ಆದರ್ಶಗಳು ಇಂದಿಗೂ ಕೋಟ್ಯಾಂತರ ಮಂದಿಗೆ ಪ್ರೇರಣೆ ನೀಡುತ್ತಿವೆ. ಇದರಿಂದ ನಮಗೆ ತಿಳಿಯುವ ಸಂಗತಿ ಏನೆಂದರೆ ಮಾನವನ ಜೀವನವು ಇತರರಿಗೂ ಬೆಳಕಾಗಬೇಕು. ನಾವು ಹೊತ್ತಿರುವ ಜ್ಞಾನ, ಪ್ರೀತಿ, ಅನುಭವ ಇವುಗಳನ್ನು ಹಂಚಿಕೊಳ್ಳದಿದ್ದರೆ ಅದು ನಿರರ್ಥಕ. ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸಿದಾಗ ತನ್ನ ಬೆಳಕು ಕಡಿಮೆಯಾಗುವುದಿಲ್ಲ, ಬದಲಿಗೆ ಇನ್ನಷ್ಟು ಬೆಳಕು ಹರಡುತ್ತದೆ. ಹೀಗೆಯೇ ಮಾನವನ ಜೀವನವು ಹಂಚಿಕೊಳ್ಳುವುದರಿಂದಲೇ ಸಮೃದ್ಧವಾಗುತ್ತದೆ. ನಮ್ಮಲ್ಲಿ ಒಬ್ಬನು ಜ್ಞಾನಿಯಾದರೆ ಅವನ ಮನೆಯವರು ಬೆಳಗುತ್ತಾರೆ. ನಮ್ಮಲ್ಲಿ ಒಬ್ಬನು ಧೈರ್ಯಶಾಲಿಯಾದರೆ ಸಮಾಜವೇ ಶಕ್ತಿ ಪಡೆಯುತ್ತದೆ. ನಮ್ಮಲ್ಲಿ ಒಬ್ಬನು ಕರುಣೆಯುತನಾದರೆ ಜಗತ್ತೇ ಶಾಂತಿಯಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಮಾನವನು ತನ್ನ ಜೀವನವನ್ನು ಧನಾತ್ಮಕ ಶಕ್ತಿಯ ಮೂಲವಾಗಿಸಬೇಕು. ಜೀವನವನ್ನು ಹಾಳು ಮಾಡುವ ಕ್ರೋಧ, ದ್ವೇಷ, ಲೋಭ, ಅಸೂಯೆ ಇಂತಹ ದೋಷಗಳನ್ನು ಬಿಡಬೇಕು. ಬದಲಿಗೆ ಪ್ರೀತಿ, ಶಾಂತಿ, ಧೈರ್ಯ, ಕೃತಜ್ಞತೆ, ಸೇವಾ ಮನೋಭಾವ ಇವುಗಳನ್ನು ಬೆಳೆಸಬೇಕು. ಏಕೆಂದರೆ ಇವುಗಳೇ ಜೀವನದ ನಿಜವಾದ ಆಭರಣಗಳು. ನಾವು ಧರಿಸುವ ಬಂಗಾರ, ವಜ್ರ ಇವು ಹೊರಗಿನ ಅಲಂಕಾರ, ಆದರೆ ನಮ್ಮೊಳಗಿನ ಗುಣಗಳೇ ಶಾಶ್ವತ ಆಭರಣಗಳು. ಒಬ್ಬನು ಧನವಂತನಾಗಿದ್ದರೂ ದುಷ್ಟನಾಗಿದ್ದರೆ ಸಮಾಜ ಅವನನ್ನು ನೆನೆಸುವುದಿಲ್ಲ. ಆದರೆ ಒಬ್ಬನು ಬಡವನಾಗಿದ್ದರೂ ಸಜ್ಜನನಾಗಿದ್ದರೆ ಅವನ ಹೆಸರು ಶತಮಾನಗಳವರೆಗೆ ಜೀವಂತವಾಗಿರುತ್ತದೆ. ಹೀಗಾಗಿ ಜೀವನದ ಅರ್ಥವನ್ನು ಅರಿತುಕೊಂಡವನು ಬಡವನಾಗಲಿ ಶ್ರೀಮಂತರಾಗಲಿ ದೇವನಂತೆಯೇ ಗೌರವಿಸಲ್ಪಡುತ್ತಾನೆ. ನಮ್ಮ ಶಾಸ್ತ್ರಗಳಲ್ಲಿ ಮನಸ್ಸೇ ಎಲ್ಲದರ ಮೂಲ ಎಂದು ಹೇಳುತ್ತಾರೆ. ನಾವು ಏನು ಯೋಚಿಸುತ್ತೇವೋ ಅದೇ ನಾವು. ಹೀಗಾಗಿ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ದುಷ್ಟ ಯೋಚನೆಗಳು ಬಂದರೂ ಅವುಗಳನ್ನು ಹಿಡಿದುಕೊಳ್ಳದೆ ಬಿಡುವುದೇ ಬುದ್ಧಿವಂತಿಕೆ. ಒಳ್ಳೆಯ ಯೋಚನೆಗಳನ್ನು ಪೋಷಿಸುವುದೇ ಜ್ಞಾನ. ಹೀಗಾಗಿಯೇ ಧ್ಯಾನವನ್ನು ಎಲ್ಲ ಮಹಾನುಭಾವರು ಪ್ರಾಮುಖ್ಯತೆಯಿಂದ ಹೇಳುತ್ತಾರೆ. ಏಕೆಂದರೆ ಧ್ಯಾನದಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ.
ಶಾಂತವಾದ ಮನಸ್ಸಿನಿಂದ ಜೀವನವನ್ನು ನಾವು ಸ್ಫಟಿಕದಂತೆ ಸ್ಪಷ್ಟವಾಗಿ ನೋಡಬಲ್ಲೆವು. ಇಂತಹ ಜೀವನವೇ ಮಾನವನ ಮಹೋನ್ನತ ಜೀವನ. ಹೀಗಾಗಿ ಮಾನವನಾಗಿ ಬದುಕುವುದು ಕೇವಲ ಆನಂದವಲ್ಲ, ಅದು ದೈವಿಕ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ಅರಿತು ಬದುಕಿದರೆ ಪ್ರತಿದಿನವೂ ನಮ್ಮ ಜೀವನವು ಮಹಾಕಾವ್ಯದ ಒಂದು ಪದ್ಯವಾಗುತ್ತದೆ. ಪ್ರತಿಕ್ಷಣವೂ ದೇವರೊಂದಿಗೆ ನಡೆದಾಡಿದ ಅನುಭವವಾಗುತ್ತದೆ. ಮಾನವನ ಜೀವನವನ್ನು ನಾವು ಗಮನಿಸಿದಾಗ ಅದು ಕೇವಲ ವೈಯಕ್ತಿಕ ಯಾತ್ರೆಯಲ್ಲದೆ ಸಮಾಜದ, ರಾಷ್ಟ್ರದ ಮತ್ತು ಇಡೀ ಮಾನವಕುಲದ ಯಾತ್ರೆಯೊಂದಿಗೆ ಜೋಡಿಸಿಕೊಂಡಿರುವುದನ್ನು ಕಾಣಬಹುದು. ಒಬ್ಬನು ಏನು ಮಾಡುತ್ತಾನೋ ಅದು ಇತರರ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ನಮ್ಮ ಬದುಕು ಕೇವಲ ನಮ್ಮದೇ ಅಲ್ಲ, ನಮ್ಮ ಮಾತು, ಕೃತ್ಯ, ನಡತೆ ಇವೆಲ್ಲವೂ ಇತರರಿಗೆ ಆದರ್ಶವಾಗಬಹುದು ಅಥವಾ ಎಚ್ಚರಿಕೆಯ ಸಂಕೇತವಾಗಬಹುದು. ಹೀಗಾಗಿ ಪ್ರತಿಯೊಬ್ಬ ಮಾನವನು ತನ್ನ ಜೀವನವನ್ನು ಹೊಣೆಗಾರಿಕೆಯಿಂದ ನಡೆಸಬೇಕು. ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿ ಸದಾ ವಸುದೈವ ಕುಟುಂಬಕಂ ಎಂದೇ ಹೇಳುತ್ತಾ ಬಂದಿದೆ. ಅಂದರೆ ಇಡೀ ಜಗತ್ತು ಒಂದೇ ಕುಟುಂಬ. ನಾವು ಯಾರನ್ನು ಭೇಟಿಯಾದರೂ ಅವನು ನಮ್ಮ ಸಂಬಂಧಿಯೇ. ಹೀಗಿರುವಾಗ ನಾವು ಯಾರಿಗೂ ಹಾನಿ ಮಾಡಬಾರದು, ಯಾರಿಗೂ ದ್ವೇಷ ತೋರಿಸಬಾರದು. ಬದಲಿಗೆ ಪ್ರೀತಿ, ಸಹಾನುಭೂತಿ, ಕರುಣೆ ತೋರಬೇಕು. ಈ ಮೌಲ್ಯಗಳನ್ನು ಅರಿತುಕೊಂಡಾಗ ಜೀವನ ಅತ್ಯಂತ ಶ್ರೀಮಂತವಾಗುತ್ತದೆ. ನಾವು ಎಷ್ಟೇ ಸಂಪತ್ತು ಸಂಪಾದಿಸಿದರೂ ಅದನ್ನು ಒಬ್ಬರೇ ಅನುಭವಿಸಲು ಸಾಧ್ಯವಿಲ್ಲ. ಅದನ್ನು ಹಂಚಿಕೊಂಡಾಗಲೇ ಆನಂದ ಸಿಗುತ್ತದೆ. ಒಬ್ಬನು ಒಳ್ಳೆಯ ಪುಸ್ತಕವನ್ನು ಓದಿ ತನ್ನೊಳಗೆ ಮಾತ್ರ ಇಟ್ಟುಕೊಂಡರೆ ಅಷ್ಟು ಸಂತೋಷವಾಗುವುದಿಲ್ಲ. ಆದರೆ ಅದನ್ನು ಇತರರೊಂದಿಗೆ ಹಂಚಿಕೊಂಡಾಗ ಸಂತೋಷ ದಶಪಟ್ಟು ಹೆಚ್ಚಾಗುತ್ತದೆ. ಇದೇ ರೀತಿ ಜೀವನದ ಅರ್ಥ ಹಂಚಿಕೊಳ್ಳುವುದರಲ್ಲಿ ಇದೆ. ನಮ್ಮ ದೇಹ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತದೆ. ಒಂದು ದಿನ ಅದು ಕ್ಷಯಿಸುತ್ತದೆ. ಆದರೆ ನಾವು ಹಂಚಿಕೊಂಡ ಪ್ರೀತಿ, ಕೊಟ್ಟ ಸೇವೆ, ತೋರಿಸಿದ ಸಹಾನುಭೂತಿ ಅವು ಶಾಶ್ವತವಾಗಿ ಉಳಿಯುತ್ತವೆ. ಹೀಗಾಗಿ ಮಾನವನ ಜೀವನವನ್ನು ಅಮರಗೊಳಿಸುವುದು ಅವನ ಗುಣ, ಅವನ ಕೃತ್ಯಗಳು. ನಾವು ಚಿಂತಿಸುವುದನ್ನು, ನಾವು ಮಾಡುವುದನ್ನು ಇತಿಹಾಸ ಬರೆಯುತ್ತದೆ. ಇತಿಹಾಸದಲ್ಲಿ ಅಲೆಕ್ಸಾಂಡರ್, ಅಶೋಕ, ಚಾಣಕ್ಯ, ಅಕಬರ್, ಶಹಜಹಾನ್, ಮಹಾತ್ಮ ಗಾಂಧಿ, ನೆಹರು, ಟ್ಯಾಗೋರ್, ಸ್ವಾಮಿ ವಿವೇಕಾನಂದ ಇಂತಹ ಅನೇಕ ವ್ಯಕ್ತಿಗಳ ಹೆಸರು ಉಳಿದಿದೆ. ಆದರೆ ಅವರಲ್ಲಿ ಎಷ್ಟು ಮಂದಿ ಕೇವಲ ಆಸ್ತಿಯಿಂದ ಪ್ರಸಿದ್ಧರಾದರು? ಎಷ್ಟು ಮಂದಿ ತಮ್ಮ ಆದರ್ಶ, ತ್ಯಾಗ ಮತ್ತು ಜ್ಞಾನದಿಂದ ಪ್ರಸಿದ್ಧರಾದರು ಎಂಬುದನ್ನು ಯೋಚಿಸಿದರೆ ಉತ್ತರ ಸ್ಪಷ್ಟವಾಗುತ್ತದೆ. ಹೀಗಾಗಿ ನಮ್ಮ ಜೀವನವನ್ನು ನಾವು ಯಾವ ದಾರಿಗೆ ಕೊಂಡೊಯ್ಯಬೇಕು ಎಂಬುದನ್ನು ತೀರ್ಮಾನಿಸುವ ಜವಾಬ್ದಾರಿ ನಮ್ಮದೇ. ಪ್ರತಿಯೊಬ್ಬ ಮಾನವನು ತನ್ನ ಬದುಕನ್ನು ಒಂದು ಕಾವ್ಯದಂತೆ, ಒಂದು ಗೀತೆಯಂತೆ, ಒಂದು ಪ್ರಾರ್ಥನೆಯಂತೆ ರೂಪಿಸಬಹುದು. ಅದನ್ನು ಹಾಳು ಮಾಡಿ ವಿಷದಂತೆ ಕೂಡ ರೂಪಿಸಬಹುದು. ಅದು ನಮ್ಮ ಕೈಯಲ್ಲಿದೆ. ಹೀಗಾಗಿ ನಾವು ಸದಾ ಧನಾತ್ಮಕ ದಾರಿಯಲ್ಲೇ ನಡೆಯಬೇಕು. ಏಕೆಂದರೆ ಜೀವನ ಚಿಕ್ಕದು, ಆದರೆ ಚಿಕ್ಕದಲ್ಲಿಯೇ ದೊಡ್ಡದನ್ನು ಸಾಧಿಸಬಹುದು. ಕೇವಲ 10-20 ವರ್ಷಗಳಲ್ಲೇ ಯಾರೋ ಶಾಶ್ವತ ಸಾಧನೆ ಮಾಡಿದ್ದಾರೆ. ಶಂಕರಾಚಾರ್ಯ ಕೇವಲ 32 ವರ್ಷ ಬದುಕಿದರು. ಆದರೆ ಅವರ ತತ್ವಶಾಸ್ತ್ರ ಇಂದಿಗೂ ಕೋಟ್ಯಾಂತರ ಮಂದಿಗೆ ದಾರಿ ತೋರಿಸುತ್ತಿದೆ. ಸ್ವಾಮಿ ವಿವೇಕಾನಂದ ಕೇವಲ 49 ವರ್ಷ ಬದುಕಿದರು. ಆದರೆ ಅವರ ಭಾಷಣಗಳು ಇಡೀ ವಿಶ್ವವನ್ನು ಪ್ರಭಾವಿತಗೊಳಿಸಿವೆ. ಅಕ್ಕ ಮಹಾದೇವಿ, ಅಲಮಪ್ರಭು, ಬಸವಣ್ಣ ಇವರು ತಾತ್ಕಾಲಿಕ ಜೀವನ ನಡೆಸಿದರೂ ಅವರ ವಚನಗಳು ಶಾಶ್ವತವಾಗಿವೆ. ಹೀಗಾಗಿ ಮಾನವನಾಗಿ ಬದುಕುವುದರ ಅರ್ಥ ಎಷ್ಟು ವರ್ಷ ಬದುಕಿದ್ದೇವೆ ಎಂಬುದಲ್ಲ, ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ದೇವೆ ಎಂಬುದೇ ಮುಖ್ಯ. ಒಂದು ದಿನವನ್ನು ಜಾಗೃತಿಯಿಂದ ಬದುಕಿದರೂ ಅದು 100 ವರ್ಷಗಳ ನಿದ್ರಾವಸ್ಥೆಯ ಬದುಕಿಗಿಂತ ಶ್ರೇಷ್ಠ. ಹೀಗಾಗಿ ಪ್ರತಿದಿನ ಬೆಳಗಾಗುವಾಗ ನಾವು ನಾವೇ ನಮಗೆ ಪ್ರಶ್ನಿಸಬೇಕು,
ಇಂದು ನಾನು ಏನು ಒಳ್ಳೆಯದನ್ನು ಮಾಡಬಹುದು? ಇಂದು ನಾನು ಯಾರಿಗಾದರೂ ನಗು ತರಬಹುದೇ? ಇಂದು ನಾನು ನನ್ನ ಜೀವನವನ್ನು ಸ್ವಲ್ಪ ಅರ್ಥಪೂರ್ಣವಾಗಿಸಬಹುದೇ? ಎಂದು ಹೀಗೆ ಪ್ರತಿದಿನವನ್ನು ಬದುಕಿದಾಗ ಒಂದು ದಿನ ಜೀವನವೇ ಪಾವನ ಯಾತ್ರೆಯಾಗಿ ಪರಿಣಮಿಸುತ್ತದೆ. ಮಾನವನಾಗಿ ಹುಟ್ಟಿದುದರ ಅರ್ಥವನ್ನು ನಾವು ನಿಜವಾಗಿ ಅನುಭವಿಸಿದ್ದೇವೆ ಎಂದು ಹೇಳಬಹುದು. ಹೀಗಾಗಿ ಮಾನವನ ಜೀವನವನ್ನು ನಿರ್ಲಕ್ಷ್ಯ ಮಾಡಬೇಡ. ಅದು ದೇವರು ಕೊಟ್ಟ ಅತ್ಯಂತ ದೊಡ್ಡ ಅವಕಾಶ. ಅದನ್ನು ಅರಿತು ಬದುಕಿದವನೇ ನಿಜವಾದ ಧನ್ಯನು. ಮಾನವನಾಗಿ ಬದುಕುವುದರ ಮಹತ್ವವನ್ನು ಅರಿಯಲು ಪ್ರಕೃತಿಯನ್ನೇ ಗಮನಿಸಿದರೆ ಸಾಕು. ನದಿಗಳು ಹರಿಯುತ್ತವೆ, ಪರ್ವತಗಳು ಎತ್ತರವಾಗಿರುತ್ತವೆ, ಮರಗಳು ನೆರಳು ಕೊಡುವುದಕ್ಕೆ ನಿಂತಿರುತ್ತವೆ, ಹಕ್ಕಿಗಳು ಹಾಡುತ್ತವೆ, ಮಳೆ ಸುರಿಯುತ್ತದೆ, ಗಾಳಿ ಬೀಸುತ್ತದೆ. ಇವೆಲ್ಲವೂ ಒಂದು ನಿಯಮಕ್ಕೆ ಒಳಪಟ್ಟಂತೆ ನಡೆಯುತ್ತವೆ. ಅವುಗಳಿಗೆ ಆಯ್ಕೆ ಮಾಡುವ ಶಕ್ತಿ ಇಲ್ಲ. ಆದರೆ ಮಾನವನಿಗೆ ಮಾತ್ರ ಆಯ್ಕೆ ಮಾಡುವ ಶಕ್ತಿ ಇದೆ. ಯಾವ ದಾರಿಯಲ್ಲಿ ನಡೆಯಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತೀರ್ಮಾನಿಸುವ ಬುದ್ಧಿ ಇದೆ. ಹೀಗಾಗಿ ಮಾನವನ ಬದುಕು ಇತರ ಜೀವಿಗಳಿಗಿಂತ ಶ್ರೇಷ್ಠ. ಆದರೆ ಅದೇ ಸಮಯದಲ್ಲಿ ಅಪಾಯಕರವೂ ಹೌದು. ಏಕೆಂದರೆ ಅವನು ತಪ್ಪಾದ ಆಯ್ಕೆ ಮಾಡಿದರೆ ತನ್ನ ಜೀವನವನ್ನು ಮಾತ್ರವಲ್ಲ, ಸಮಾಜವನ್ನು, ಪ್ರಕೃತಿಯನ್ನು ಹಾಳು ಮಾಡಬಲ್ಲ. ಇಂದಿನ ಪರಿಸರ ಸಂಕಟ, ಹವಾಮಾನ ಬದಲಾವಣೆ, ಯುದ್ಧಗಳು, ದ್ವೇಷಗಳು ಇವೆಲ್ಲವೂ ಮಾನವನ ತಪ್ಪಾದ ಆಯ್ಕೆಗಳ ಫಲ. ಆದರೆ ಇದೇ ಮಾನವನು ಶಾಂತಿ, ಪ್ರೀತಿ, ಸೌಹಾರ್ದತೆ, ಪ್ರಗತಿ ಇವುಗಳ ದಾರಿಯಲ್ಲೂ ನಡೆಯಬಲ್ಲ. ಹೀಗಾಗಿ ಮಾನವನ ಕೈಯಲ್ಲಿರುವ ಶಕ್ತಿ ಅತ್ಯಂತ ಅಪಾರ. ಈ ಶಕ್ತಿಯನ್ನು ಸರಿಯಾದ ದಾರಿಗೆ ಬಳಸಿದಾಗ ಅವನು ದೇವತಾ ಸಮಾನ. ತಪ್ಪಾದ ದಾರಿಗೆ ಬಳಸಿದಾಗ ಅವನು ಅಸುರ ಸಮಾನ. ಹೀಗಾಗಿ ಶಾಸ್ತ್ರಗಳು ಸದಾ ಒತ್ತಾಯಿಸುತ್ತವೆ, ಧರ್ಮವೇ ಶ್ರೇಯಸ್ಕರ, ಅಧರ್ಮವೇ ಪಾತಕ ಎಂದು. ನಾವು ನಮ್ಮ ಜೀವನವನ್ನು ಯಾವ ದಾರಿಗೆ ಕೊಂಡೊಯ್ಯಬೇಕು ಎಂಬುದು ನಮ್ಮ ಪ್ರಜ್ಞೆಯ ಮೇಲೆ ಅವಲಂಬಿತ. ಹೀಗಾಗಿ ಪ್ರತಿದಿನವೂ ನಾವು ಧರ್ಮವನ್ನು ಹಿಡಿದಿಟ್ಟುಕೊಳ್ಳಬೇಕು. ಧರ್ಮ ಎಂದರೆ ಕೇವಲ ಪೂಜೆ ಅಥವಾ ಹಬ್ಬ ಆಚರಣೆ ಅಲ್ಲ. ಧರ್ಮ ಎಂದರೆ ಸತ್ಯ, ಕರುಣೆ, ಸೇವೆ, ಪ್ರೀತಿ, ಸಮನ್ವಯ, ನ್ಯಾಯ ಇವುಗಳ ಪ್ರತಿಪಾದನೆ. ಹೀಗಾಗಿ ಧರ್ಮವನ್ನು ಅನುಸರಿಸಿದವನು ದೇವರಂತೆ ಗೌರವಿಸಲ್ಪಡುತ್ತಾನೆ. ಅಧರ್ಮದಲ್ಲಿ ಬದುಕಿದವನು ಎಷ್ಟೇ ಶ್ರೀಮಂತನಾದರೂ ಜನರ ಹೃದಯದಲ್ಲಿ ಸ್ಥಾನ ಪಡೆಯುವುದಿಲ್ಲ. ಇತಿಹಾಸವು ಈ ವಿಷಯವನ್ನು ಸ್ಪಷ್ಟವಾಗಿ ತೋರಿಸಿದೆ. ರಾಮಾಯಣದಲ್ಲಿ ರಾಮನು ಧರ್ಮವನ್ನು ಹಿಡಿದಿದ್ದರಿಂದ ಇಂದಿಗೂ ಪೂಜ್ಯ. ಆದರೆ ರಾವಣನು ಅಧರ್ಮದ ದಾರಿಯಲ್ಲಿ ಹೋದದ್ದರಿಂದ ಅವನ ಬಳಿ ಅನಂತ ಶಕ್ತಿ, ಬುದ್ಧಿ ಇದ್ದರೂ ಅವನು ಪತನವನ್ನೇ ಕಂಡ. ಮಹಾಭಾರತದಲ್ಲಿ ಕೃಷ್ಣನು ಧರ್ಮದ ಪರವಾಗಿ ನಿಂತಿದ್ದರಿಂದ ಅವನ ಹೆಸರು ಅಮರ. ದುರ್ಯೋಧನನು ಅಧರ್ಮದ ದಾರಿಯಲ್ಲಿ ಹೋದದ್ದರಿಂದ ಅವನ ಬಳಿ ಸೇನೆ, ಬಲವಿದ್ದರೂ ಅವನು ನಾಶವನ್ನೇ ಕಂಡ. ಹೀಗಾಗಿ ಮಾನವನ ಜೀವನವು ಧರ್ಮ ಅಧರ್ಮದ ಮಧ್ಯೆ ನಡೆಯುವ ನಿರಂತರ ಹೋರಾಟ. ಈ ಹೋರಾಟದಲ್ಲಿ ಧರ್ಮವನ್ನು ಆರಿಸಿಕೊಂಡವನೇ ಜಯಶಾಲಿ, ಅಧರ್ಮವನ್ನು ಆರಿಸಿಕೊಂಡವನೇ ಪಾತಕ. ಹೀಗಾಗಿ ನಾವು ಪ್ರತಿದಿನವೂ ನಮ್ಮೊಳಗೆ ನಡೆಯುವ ಈ ಹೋರಾಟದಲ್ಲಿ ಧರ್ಮದ ಪರವಾಗಿ ನಿಲ್ಲಬೇಕು. ನಮ್ಮೊಳಗಿನ ಕೋಪ, ಲೋಭ, ಅಸೂಯೆ ಇವು ಅಧರ್ಮದ ಸೇನೆ. ನಮ್ಮೊಳಗಿನ ಪ್ರೀತಿ, ಶಾಂತಿ, ಧೈರ್ಯ, ಕೃತಜ್ಞತೆ ಇವು ಧರ್ಮದ ಸೇನೆ. ನಾವು ಯಾರನ್ನು ಬೆಂಬಲಿಸುತ್ತೇವೋ ಅದು ನಮ್ಮ ಜೀವನದ ಫಲಿತಾಂಶವನ್ನು ತೀರ್ಮಾನಿಸುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮೊಳಗಿನ ದೇವರನ್ನು ಬಲಪಡಿಸಬೇಕು, ದೆವ್ವವನ್ನು ದುರ್ಬಲಗೊಳಿಸಬೇಕು. ಇದೇ ಜೀವನದ ನಿಜವಾದ ತಪಸ್ಸು. ಇದೇ ಮಾನವನ ಜೀವನದ ಸತ್ಯಾರ್ಥ. ಮಾನವನಾಗಿ ಹುಟ್ಟಿರುವ ನಾವು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಲು ಏನು ಮಾಡಬೇಕು ಎಂದು ಯೋಚಿಸಿದಾಗ ಮೊದಲನೆಯದಾಗಿ ನೆನಪಿಸಿಕೊಳ್ಳಬೇಕಾದುದು ಕೃತಜ್ಞತೆ.
ಏಕೆಂದರೆ ಈ ಜೀವನ ನಮಗೆ ಉಚಿತವಾಗಿ ಸಿಕ್ಕಿಲ್ಲ. ಇದು ಅನೇಕ ಜನ್ಮಗಳ ಫಲ, ಪೋಷಕರ ತ್ಯಾಗ, ಪ್ರಕೃತಿಯ ಅನುಗ್ರಹ, ಸಮಾಜದ ಸಹಕಾರ ಇವುಗಳ ಸಮನ್ವಯದಿಂದ ನಾವು ಬದುಕುತ್ತಿದ್ದೇವೆ. ಹೀಗಿರುವಾಗ ನಾನು ಒಬ್ಬನೇ ಸಾಧಿಸಿದ್ದೇನೆ ಎಂಬ ಅಹಂಕಾರ ನಿಜಕ್ಕೂ ಮೂರ್ಖತನ. ನಮಗೆ ತಿನ್ನಲು ಅನ್ನವಿದ್ದರೆ ರೈತನ ಪರಿಶ್ರಮ ಇದೆ, ಕುಡಿಯಲು ನೀರಿದ್ದರೆ ಪ್ರಕೃತಿಯ ಕೃಪೆ ಇದೆ, ಬದುಕಲು ಅವಕಾಶವಿದ್ದರೆ ಸಮಾಜದ ಸಹಕಾರ ಇದೆ, ನಮ್ಮ ಶರೀರವನ್ನು ರೂಪಿಸಲು ಪೋಷಕರ ತ್ಯಾಗ ಇದೆ. ಹೀಗಾಗಿ ಪ್ರತಿಯೊಂದು ಉಸಿರಿಗೂ ನಾವು ಕೃತಜ್ಞರಾಗಿರಬೇಕು. ಈ ಕೃತಜ್ಞತೆ ನಮ್ಮ ಹೃದಯದಲ್ಲಿ ಬಲವಾದರೆ ಬದುಕು ಸಹಜವಾಗಿ ಸುಂದರವಾಗುತ್ತದೆ. ಏಕೆಂದರೆ ಅಹಂಕಾರ, ದ್ವೇಷ, ಅಸಮಾಧಾನ ಇವು ಕೃತಜ್ಞತೆಗೆ ಜಾಗವಿಲ್ಲದಾಗ ಮಾತ್ರ ಬರುತ್ತವೆ. ಕೃತಜ್ಞತೆಯ ಹೃದಯವು ಸದಾ ಶಾಂತ, ಸಂತೋಷಭರಿತ, ಸಮೃದ್ಧ. ಈ ಮನೋಭಾವ ನಮ್ಮ ಜೀವನವನ್ನು ಆಳವಾದ ಅರ್ಥಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ. ಎರಡನೆಯದಾಗಿ, ನಮ್ಮ ಬದುಕಿನಲ್ಲಿ ನಾವು ಪ್ರೀತಿ ಬೆಳೆಸಬೇಕು. ಪ್ರೀತಿ ಎಂದರೆ ಕೇವಲ ವ್ಯಕ್ತಿಗಳ ಮೇಲೆ ಇರುವ ಆಕರ್ಷಣೆ ಅಲ್ಲ, ಅದು ಜೀವನದ ಪ್ರತಿಯೊಂದು ಅಂಶದ ಮೇಲೆ ಇರುವ ದೀರ್ಘ ನಂಟು. ಮರವನ್ನು ನೋಡಿದಾಗ ಅದನ್ನು ಕಡಿಯದೆ ಅದರ ನೆರಳನ್ನು ಅನುಭವಿಸುವುದು ಪ್ರೀತಿ. ಪ್ರಾಣಿಯನ್ನು ನೋಡಿದಾಗ ಅದನ್ನು ಕೊಲ್ಲದೆ ಅದಕ್ಕೆ ಆಹಾರ ಕೊಡುವುದು ಪ್ರೀತಿ. ಬಡವನನ್ನು ನೋಡಿದಾಗ ಅವನನ್ನು ಹಾಸ್ಯ ಮಾಡದೆ ಅವನಿಗೆ ಸಹಾಯ ಮಾಡುವುದು ಪ್ರೀತಿ. ಮನೆಯವರೊಂದಿಗೆ, ನೆರೆಹೊರೆಯವರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ನಡೆದುಕೊಳ್ಳುವುದು ಪ್ರೀತಿ. ಹೀಗಾಗಿ ಪ್ರೀತಿ ಜೀವನದ ನಿಜವಾದ ಶಕ್ತಿ. ಅದು ಎಲ್ಲಾ ಅಂತರಗಳನ್ನು ಮೀರಿ ಹೃದಯಗಳನ್ನು ಸೇರಿಸುವ ಸೇತುವೆ. ಪ್ರೀತಿ ಇರುವೆಡೆ ದೇವರು ತಾನೇ ನೆಲೆಸುತ್ತಾನೆ. ಮೂರನೆಯದಾಗಿ, ಮಾನವನಾಗಿ ನಾವು ಧೈರ್ಯವನ್ನು ಬೆಳೆಸಬೇಕು. ಜೀವನ ಯಾವಾಗಲೂ ಸುಲಭವಾಗುವುದಿಲ್ಲ. ಅಡಚಣೆಗಳು, ಕಷ್ಟಗಳು, ನೋವುಗಳು ಅವಶ್ಯ ಬರುತ್ತವೆ. ಆದರೆ ಅವುಗಳನ್ನು ಎದುರಿಸಲು ಧೈರ್ಯ ಹೊಂದಿದವನೇ ನಿಜವಾದ ಮಾನವ. ಬಿರುಗಾಳಿ ಬಂದಾಗ ಮರಗಳೆಲ್ಲ ಅಲುಗಾಡುತ್ತವೆ, ಆದರೆ ಬೇರು ಬಲವಾದ ಮರ ಮಾತ್ರ ಉಳಿಯುತ್ತದೆ. ಹೀಗೆಯೇ ಕಷ್ಟಗಳು ಬಂದಾಗ ಮನಸ್ಸು ಬಲವಾದವನು ಮಾತ್ರ ನಿಲ್ಲಬಲ್ಲನು. ಈ ಧೈರ್ಯವನ್ನು ಧ್ಯಾನ, ಜ್ಞಾನ, ಅನುಭವಗಳಿಂದ ಪಡೆಯಬಹುದು. ನಾಲ್ಕನೆಯದಾಗಿ, ಮಾನವನಾಗಿ ಸೇವಾ ಮನೋಭಾವವನ್ನು ಬೆಳೆಸಬೇಕು. ಏಕೆಂದರೆ ಸೇವೆಯಲ್ಲೇ ದೇವರ ದರ್ಶನ. ಒಬ್ಬ ಹಸಿದವನಿಗೆ ಅನ್ನ ಕೊಟ್ಟರೆ ಅದು ದೇವರ ಸೇವೆ. ಒಬ್ಬ ಅಶ್ರುವಿನ ಹನಿಯನ್ನು ಒರೆಸಿದರೆ ಅದು ದೇವರ ಪೂಜೆ. ಒಬ್ಬ ನಿರಾಶ್ರಿತನಿಗೆ ನೆರವು ನೀಡಿದರೆ ಅದು ದೇವರ ದರ್ಶನ. ಹೀಗಾಗಿ ಸೇವೆಯ ಮನೋಭಾವವನ್ನು ಬೆಳೆಸಿದಾಗ ಜೀವನ ಪವಿತ್ರವಾಗುತ್ತದೆ. ಐದನೆಯದಾಗಿ, ಮಾನವನಾಗಿ ನಾವು ಜ್ಞಾನವನ್ನು ಹುಡುಕಬೇಕು. ಕೇವಲ ಅಕ್ಷರ ಜ್ಞಾನವಲ್ಲದೆ ಆತ್ಮಜ್ಞಾನ, ಜೀವನದ ಗಾಢ ಸತ್ಯಗಳನ್ನು ಅರಿಯುವ ಜ್ಞಾನ. ನಾನು ಯಾರು, ನಾನು ಏಕೆ ಹುಟ್ಟಿದ್ದೇನೆ, ನನ್ನ ಗುರಿ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜ್ಞಾನ. ಈ ಜ್ಞಾನವೇ ಜೀವನದ ದೀಪ. ಇದು ಇದ್ದಾಗಲೇ ಕತ್ತಲೆ ದೂರವಾಗುತ್ತದೆ. ಹೀಗಾಗಿ ಮಾನವನಾಗಿ ಬದುಕುವುದರ ಅರ್ಥ ಕೃತಜ್ಞತೆ, ಪ್ರೀತಿ, ಧೈರ್ಯ, ಸೇವೆ, ಜ್ಞಾನ ಇವುಗಳನ್ನು ಬದುಕಿನಲ್ಲಿ ಪ್ರತಿದಿನ ಅಭ್ಯಾಸ ಮಾಡುವುದು. ಇವುಗಳನ್ನು ಬೆಳೆಸಿದವನು ನಿಜವಾದ ಅರ್ಥದಲ್ಲಿ ಧನ್ಯಮಾನವ. ಮಾನವನು ಬದುಕುತ್ತಿರುವ ಈ ಭೂಮಿಯಲ್ಲಿ ಪ್ರತಿಯೊಂದು ಅನುಭವವೂ ಒಂದು ಅಧ್ಯಯನ, ಪ್ರತಿಯೊಂದು ಸವಾಲು ಒಂದು ಅವಕಾಶ, ಪ್ರತಿಯೊಂದು ನಗು, ಪ್ರತಿಯೊಂದು ಕಣ್ಣೀರು ಸಹ ನಮ್ಮ ಆತ್ಮದೊಳಗಿನ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುತ್ತದೆ. ಮನುಷ್ಯನಾಗಿರುವ ಮಹತ್ವವನ್ನು ತಿಳಿದುಕೊಳ್ಳಲು ನಾವು ನಮ್ಮ ಅಂತರಂಗವನ್ನು ಆಳವಾಗಿ ಪರಿಶೀಲಿಸಬೇಕು. ಕಾರಣ, ಭೂಮಿಯ ಮೇಲೆ ಲಕ್ಷಾಂತರ ಪ್ರಾಣಿಗಳಿವೆ, ಆದರೆ ಅವುಗಳಲ್ಲಿ ತತ್ವಶಕ್ತಿಯ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ದೇವರು ಮಾತ್ರ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇತರ ಪ್ರಾಣಿಗಳು ಹಸಿವು ತೀರಿಸಿಕೊಳ್ಳಲು, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತವೆ.
ಆದರೆ ಮನುಷ್ಯ ತನ್ನ ಬಾಳಿನ ಗುರಿಯನ್ನು, ತನ್ನ ಜೀವನದ ದಾರಿಯನ್ನು, ತನ್ನ ಸಮಾಜದ ನಿರ್ಮಾಣವನ್ನು ಸ್ವತಃ ನಿರ್ಧರಿಸಬಲ್ಲನು. ಇದೇ ನಮ್ಮ ಮಹತ್ವದ ಚಿಹ್ನೆ. ಆದರೂ ನಾವು ಈ ಮಹತ್ವವನ್ನು ಮರೆಯುತ್ತೇವೆ. ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ಮುಳುಗುತ್ತೇವೆ. ಅಸಹನೆಯಲ್ಲಿ ಸಮಯವನ್ನು ಕಳೆಯುತ್ತೇವೆ. ಆದರೆ ಒಮ್ಮೆ ಆಳವಾಗಿ ಯೋಚಿಸಿದರೆ ಬದುಕಿರುವುದೇ ಒಂದು ಅದ್ಭುತ ಉಡುಗೊರೆ ಎಂದು ಕಾಣಬಹುದು. ಕಣ್ಣುಗಳನ್ನು ತೆರೆಯುವ ಪ್ರತಿಯೊಂದು ಬೆಳಗ್ಗೆ ನಮಗೆ ಮತ್ತೊಂದು ಹೊಸ ಅವಕಾಶ, ಹೊಸ ಚಿಂತನೆ, ಹೊಸ ಕಾರ್ಯಾರಂಭದ ಆಹ್ವಾನ ನೀಡುತ್ತದೆ. ಬದುಕಿರುವವರೆಗೂ ನಮ್ಮ ಕೈಯಲ್ಲಿ ಅನೇಕ ಅವಕಾಶಗಳು ಇರುತ್ತವೆ. ಸೋಲು ಬಂದರೂ ಮತ್ತೆ ಪ್ರಯತ್ನಿಸಲು, ದುಃಖ ಬಂದರೂ ಸಂತೋಷವನ್ನು ಹುಡುಕಲು, ಕತ್ತಲೆ ಬಂದರೂ ಬೆಳಕಿನತ್ತ ನಡೆಯಲು ನಮಗೆ ಸಾಧ್ಯ. ಇದಕ್ಕಿಂತ ದೊಡ್ಡ ಅದೃಷ್ಟವೇನು? ಮಾನವನ ಬದುಕು ಕೇವಲ ಭೌತಿಕ ಸಮೃದ್ಧಿಯಲ್ಲ, ಅದು ಅಂತರಂಗದ ವಿಸ್ತಾರದಲ್ಲಿ ಅಳೆಯಬೇಕು. ಹೃದಯದಲ್ಲಿರುವ ಕರುಣೆ, ಬುದ್ಧಿಯಲ್ಲಿ ಇರುವ ಜ್ಞಾನ, ಕೈಯಲ್ಲಿ ಇರುವ ಶ್ರಮ, ಕಾಲಿನಲ್ಲಿ ಇರುವ ಪ್ರಯಾಣ, ಇವುಗಳನ್ನು ಒಟ್ಟುಗೂಡಿಸಿದಾಗ ಮಾತ್ರ ನಿಜವಾದ ಬದುಕಿನ ಅರ್ಥ ಅರಿವಾಗುತ್ತದೆ. ಬದುಕಿನಲ್ಲಿ ದುಃಖ ಬಾರದಿರಲಿಕ್ಕಿಲ್ಲ, ಆದರೆ ಪ್ರತಿಯೊಂದು ದುಃಖವೂ ನಮ್ಮ ಒಳಗಿನ ಶಕ್ತಿಯನ್ನು ಹೊರತರುತ್ತದೆ. ನೋವು ಬಂದಾಗ ಕಣ್ಣೀರು ಬರುತ್ತದೆ, ಆದರೆ ಆ ಕಣ್ಣೀರೇ ನಮ್ಮ ಹೃದಯವನ್ನು ಮೃದುಗೊಳಿಸುತ್ತದೆ. ಸಂತೋಷವನ್ನು ಇನ್ನಷ್ಟು ಆಳವಾಗಿ ಅನುಭವಿಸಲು ತಯಾರು ಮಾಡುತ್ತದೆ. ಬದುಕಿನ ಪ್ರತಿಯೊಂದು ಕ್ಷಣವೂ ತಾತ್ಕಾಲಿಕ, ಅದು ಶಾಶ್ವತವಲ್ಲ. ಆದರೂ ಅದೇ ಕ್ಷಣಗಳನ್ನು ನಾವು ಅರ್ಥಪೂರ್ಣವಾಗಿ ಬಳಸಿದರೆ ಅವು ನಮ್ಮ ಜೀವನವನ್ನು ಮಹೋನ್ನತವಾಗಿಸಬಲ್ಲವು. ಎಷ್ಟೋ ಬಾರಿ ನಾವು ಬದುಕನ್ನು ತೊಂದರೆ ಎಂದುಕೊಳ್ಳುತ್ತೇವೆ. ಆದರೆ ಯೋಚಿಸಿ ನೋಡಿ, ಉಸಿರಾಡುತ್ತಿರುವಾಗಲೇ, ಹೃದಯ ಬಡಿದುಕೊಳ್ಳುತ್ತಿರುವಾಗಲೇ, ಕಣ್ಣುಗಳ ಮುಂದೆ ಈ ಸುಂದರ ಪ್ರಪಂಚವಿರುವಾಗಲೇ ನಾವು ದೇವರ ಅತಿ ದೊಡ್ಡ ವರವನ್ನು ಅನುಭವಿಸುತ್ತಿದ್ದೇವೆ. ಮನುಷ್ಯನಾಗಿರುವುದು ಕೇವಲ ದೇಹ ಹೊಂದಿರುವುದಲ್ಲ, ಅದು ಜ್ಞಾನವನ್ನು ಬೆಳೆಸುವುದು, ಸತ್ಯವನ್ನು ಅರಿಯುವುದು, ಪ್ರೀತಿಯನ್ನು ಹಂಚುವುದು, ಸಮಾಜಕ್ಕೆ ಕೊಡುಗೆ ನೀಡುವುದು, ಮುಂದಿನ ಪೀಳಿಗೆಗೆ ಪ್ರೇರಣೆ ನೀಡುವುದು. ಈ ಎಲ್ಲವೂ ಮನುಷ್ಯತ್ವದ ಅರ್ಥವನ್ನು ನಮಗೆ ತೋರಿಸುತ್ತದೆ. ನಾವು ಕೇವಲ ತಿನ್ನಲು, ಕುಡಿಯಲು, ನಿದ್ರಿಸಲು ಹುಟ್ಟಿಲ್ಲ. ನಾವು ಬೇರೆಯವರ ಬಾಳಿನಲ್ಲಿ ಬೆಳಕು ಹಚ್ಚಲು ಹುಟ್ಟಿದ್ದೇವೆ. ನಾವು ನಮ್ಮ ಸ್ವಂತ ಜೀವನವನ್ನು ಅರ್ಥಪೂರ್ಣಗೊಳಿಸಲು ಹುಟ್ಟಿದ್ದೇವೆ. ಪ್ರತಿಯೊಂದು ದಿನವೂ ನಮ್ಮನ್ನು ಕೇಳಬೇಕು, ನಾನು ಇಂದು ಏನು ಒಳ್ಳೆಯದನ್ನು ಮಾಡಿದೆ? ಯಾರ ಹೃದಯಕ್ಕೆ ಸಂತೋಷ ನೀಡಿದೆ? ಯಾವ ಕೆಲಸ ನನ್ನನ್ನು ಆತ್ಮತೃಪ್ತಿಗೊಳಿಸಿತು ಎಂದು. ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾ ಬದುಕಿದಾಗ ಬದುಕು ಒಂದು ಪವಿತ್ರ ಯಾತ್ರೆಯಾಗಿ ಪರಿಣಮಿಸುತ್ತದೆ. ಮನುಷ್ಯನ ಜೀವನದ ಮಹತ್ವವನ್ನು ಅರಿಯುವುದೇ ಆಧ್ಯಾತ್ಮಿಕತೆಯ ಪ್ರಾರಂಭ. ಹೊರಗಿನ ದೇವಾಲಯಗಳಲ್ಲಿ ದೇವರನ್ನು ಹುಡುಕುವ ಮುನ್ನ ನಮ್ಮ ಹೃದಯದೊಳಗೆ ದೇವರಿರುವುದನ್ನು ಅರಿಯಬೇಕು. ನಮ್ಮ ಮನಸ್ಸಿನ ಶುದ್ಧತೆ, ನಮ್ಮ ನಡವಳಿಕೆಯ ಪಾವಿತ್ರ್ಯವೇ ದೇವರ ರೂಪ. ನಾವು ಪ್ರೀತಿಯಿಂದ, ಸಹಾಯದಿಂದ, ಕರುಣೆಯಿಂದ ಬದುಕಿದರೆ ಪ್ರತಿಯೊಬ್ಬರೂ ದೇವರ ಪ್ರತಿಬಿಂಬವಾಗಿ ಮಾರ್ಪಾಡುತ್ತಾರೆ. ಮನುಷ್ಯನ ಜೀವನವು ಕೇವಲ ತನ್ನ ಸ್ವಂತ ಪ್ರಯೋಜನಕ್ಕೆ ಅಲ್ಲ, ಅದು ವಿಶ್ವದ ಒಳ್ಳೆಯದಿಗಾಗಿ ಹರಿಯುವ ಒಂದು ಶಕ್ತಿ. ಪ್ರತಿಯೊಬ್ಬನೂ ತನ್ನನ್ನು ಅರಿತುಕೊಂಡರೆ, ತನ್ನೊಳಗಿನ ದೈವಿಕತೆಯನ್ನು ಮೆಚ್ಚಿಕೊಂಡರೆ ಈ ಜಗತ್ತೇ ಸ್ವರ್ಗವಾಗಿ ಪರಿಣಮಿಸುತ್ತದೆ. ಬದುಕಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮದೇ ಆದ ಮಹತ್ವವಿದೆ. ಯಾರೂ ಅಲ್ಪರಲ್ಲ, ಯಾರೂ ವ್ಯರ್ಥರಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಉದ್ದೇಶವಿದೆ. ನಾವು ಆ ಉದ್ದೇಶವನ್ನು ಕಂಡುಕೊಳ್ಳುವುದು, ಅದನ್ನು ಪೂರೈಸುವುದು ಜೀವನದ ದೊಡ್ಡ ಸಾಧನೆ. ಬದುಕಿರುವ ಮನುಷ್ಯನು ಅಸಂಖ್ಯಾತ ಕನಸುಗಳನ್ನು ಕಂಡುಕೊಳ್ಳಬಹುದು, ಅವನ್ನು ಸಾಧಿಸಬಹುದು. ಎಷ್ಟೇ ಬಿದ್ದರೂ ಮತ್ತೆ ಎದ್ದು ನಿಲ್ಲಬಹುದು. ಬದುಕು ಎಂದಿಗೂ ನಿರಾಶೆಯಲ್ಲ, ಅದು ಸದಾ ಹೊಸ ನಿರೀಕ್ಷೆಯ ದಾರಿ. ಪ್ರತಿಯೊಂದು ದಿನವೂ ಹೊಸ ಬೆಳಕನ್ನು ತರುತ್ತದೆ.
ಆ ಬೆಳಕನ್ನು ಅಪ್ಪಿಕೊಂಡಾಗ ಬದುಕು ಅರ್ಥಪೂರ್ಣವಾಗುತ್ತದೆ. ಮನುಷ್ಯನ ಬದುಕಿನಲ್ಲಿ ಅತಿದೊಡ್ಡ ಸವಾಲು ಎಂದರೆ ತನ್ನ ಅಂತರಂಗವನ್ನು ಗೆಲ್ಲುವುದು. ಹೊರಗಿನ ಲೋಕವನ್ನು ಗೆಲ್ಲುವುದು ಸುಲಭ. ವಿಜ್ಞಾನ, ತಂತ್ರಜ್ಞಾನ, ಸಂಪತ್ತು ಇವೆಲ್ಲವೂ ಮನುಷ್ಯನ ಕೈಗೆ ಬಂದಿವೆ. ಆದರೆ ತನ್ನ ಅಹಂಕಾರವನ್ನು, ತನ್ನ ಕೋಪವನ್ನು, ತನ್ನ ಸ್ವಾರ್ಥವನ್ನು ಗೆಲ್ಲುವುದು ಮಾತ್ರ ಕಠಿಣ. ಆದರೆ ಅದೇ ಗೆದ್ದಾಗ ಮಾತ್ರ ಬದುಕಿನ ಸಾರ್ಥಕ್ಯ ದೊರೆಯುತ್ತದೆ. ಮಾನವನು ತನ್ನ ಒಳಗಿನ ಕತ್ತಲೆಯನ್ನು ಜಯಿಸಿದಾಗಲೇ ಹೊರಗಿನ ಪ್ರಪಂಚದಲ್ಲಿ ಬೆಳಕನ್ನು ಹರಡಬಲ್ಲನು. ಅದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ತರಬೇತುಗೊಳಿಸಬೇಕು. ಪ್ರತಿದಿನವೂ ಕೃತಜ್ಞತೆಯನ್ನು ಅಭ್ಯಾಸ ಮಾಡಬೇಕು. ಬದುಕಿನ ಸಣ್ಣ ಸಣ್ಣ ಸಂತೋಷಗಳನ್ನು ಆನಂದಿಸಬೇಕು. ಏಕೆಂದರೆ ಕೃತಜ್ಞತೆಯ ಮನಸ್ಸು ಯಾವತ್ತೂ ಖಾಲಿಯಾಗುವುದಿಲ್ಲ. ಅದು ಸದಾ ಸಮೃದ್ಧಿಯ ಅನುಭವ ನೀಡುತ್ತದೆ. ಇಂದು ನಾವು ಬದುಕಿರುವುದು ನೂರಾರು ಅಂಶಗಳ ಸಂಗಮದಿಂದ ಸಾಧ್ಯವಾಗಿದೆ. ಸೂರ್ಯ ತನ್ನ ಬೆಳಕನ್ನು ನೀಡುತ್ತಾನೆ. ಭೂಮಿ ತನ್ನ ಸಂಪತ್ತನ್ನು ನೀಡುತ್ತದೆ. ಮರಗಳು ಆಮ್ಲಜನಕ ನೀಡುತ್ತವೆ. ನೀರು ಜೀವಶಕ್ತಿ ನೀಡುತ್ತದೆ. ಅನೇಕ ಜನರ ಶ್ರಮ ನಮ್ಮ ಬದುಕನ್ನು ಸುಗಮಗೊಳಿಸುತ್ತದೆ. ಇವೆಲ್ಲವನ್ನು ನೆನೆಸಿದಾಗ ಬದುಕಿರುವುದೇ ಎಷ್ಟು ದೊಡ್ಡ ಅದೃಷ್ಟವೋ ಅರ್ಥವಾಗುತ್ತದೆ. ಆದರೆ ನಾವು ಹೆಚ್ಚಾಗಿ ಮರೆತು ಬಿಡುತ್ತೇವೆ. ಅಸಮಾಧಾನದಲ್ಲಿ, ಹಂಬಲದಲ್ಲಿ, ಹೋಲಿಕೆಯಲ್ಲಿ ಕಾಲ ಕಳೆಯುತ್ತೇವೆ. ಹೋಲಿಕೆಯ ಮನಸ್ಸು ಎಂದಿಗೂ ತೃಪ್ತಿಯಾಗುವುದಿಲ್ಲ. ಅದು ಯಾವಾಗಲೂ ಇನ್ನೊಬ್ಬರ ಜೀವನವನ್ನು ನೋಡುತ್ತಾ ತನ್ನದು ಕಡಿಮೆ ಎಂದುಕೊಳ್ಳುತ್ತದೆ. ಆದರೆ ತೃಪ್ತಿಯ ಮನಸ್ಸು ಯಾವಾಗಲೂ ಸಮೃದ್ಧಿಯನ್ನು ಅನುಭವಿಸುತ್ತದೆ. ಬದುಕಿರುವಾಗ ನಾವು ಎಲ್ಲವನ್ನೂ ಪಡೆಯಬೇಕೆಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಸಂಪತ್ತು ಬಾಹ್ಯ ವಸ್ತುಗಳಲ್ಲಿ ಅಲ್ಲ, ಅದು ಅಂತರಂಗದ ಶಾಂತಿಯಲ್ಲಿದೆ. ನಾವೆಷ್ಟು ಹೆಚ್ಚು ಪ್ರೀತಿಸುತ್ತೇವೋ ಅಷ್ಟೇ ಹೆಚ್ಚು ಸಂಪತ್ತನ್ನು ಅನುಭವಿಸುತ್ತೇವೆ. ನಾವೆಷ್ಟು ಹೆಚ್ಚು ಹಂಚುತ್ತೇವೋ ಅಷ್ಟೇ ಹೆಚ್ಚು ಬೆಳೆಯುತ್ತೇವೆ. ಬದುಕಿರುವುದು ಅಂದರೆ ಕೇವಲ ಶ್ವಾಸವಿಲ್ಲ, ಅದು ಅರಿವಿನೊಂದಿಗೆ, ಹೊಣೆಗಾರಿಕೆಯೊಂದಿಗೆ, ಪ್ರೀತಿಯೊಂದಿಗೆ, ಸೇವೆಯೊಂದಿಗೆ ಸಾಗುವುದಾಗಿದೆ. ಪ್ರತಿಯೊಂದು ದಿನವೂ ನಮ್ಮನ್ನು ನಾವು ಕೇಳಬೇಕು, ನಾನು ಈ ಭೂಮಿಗೆ ಬಂದದ್ದು ವ್ಯರ್ಥವಾಗಿತ್ತೆ? ನಾನು ಏನಾದರೂ ಉತ್ತಮ ಕೆಲಸ ಮಾಡಿದ್ದೆ ಎಂದು. ಈ ಪ್ರಶ್ನೆಗಳು ನಮಗೆ ದಿಕ್ಕು ತೋರಿಸುತ್ತವೆ. ಸತ್ಯವಾಗಿ ಹೇಳಬೇಕೆಂದರೆ ಮನುಷ್ಯನ ಬದುಕು ಒಂದು ಪವಿತ್ರ ಗ್ರಂಥದಂತಿದೆ. ಪ್ರತಿಯೊಬ್ಬರ ಅನುಭವವೇ ಒಂದು ಶ್ಲೋಕ, ಪ್ರತಿಯೊಬ್ಬರ ಹೋರಾಟವೇ ಒಂದು ಪಾಠ, ಪ್ರತಿಯೊಬ್ಬರ ಸಾಧನೆಯೇ ಒಂದು ಪ್ರೇರಣೆ. ಆ ಪುಸ್ತಕವನ್ನು ಓದಿದಾಗ ಜೀವನದ ಅರ್ಥ ತೋರುತ್ತದೆ. ಬದುಕಿರುವುದನ್ನು ಕೆಲವರು ಶಾಪವೆಂದುಕೊಳ್ಳುತ್ತಾರೆ, ಆದರೆ ಅದನ್ನು ವರವೆಂದು ಅರಿತುಕೊಂಡವರು ನಿಜವಾದ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಯಾಕೆಂದರೆ ಬದುಕಿರುವವರೆಗೂ ಬದಲಾವಣೆಯ ಸಾಧ್ಯತೆ ಇದೆ. ಬದುಕಿರುವವರೆಗೂ ಪ್ರೀತಿ ಮಾಡಬಹುದು, ಬದುಕಿರುವವರೆಗೂ ಕ್ಷಮಿಸಬಹುದು, ಬದುಕಿರುವವರೆಗೂ ಹೊಸ ಕನಸು ಕಾಣಬಹುದು, ಬದುಕಿರುವವರೆಗೂ ಹೊಸ ಸಾಧನೆ ಮಾಡಬಹುದು. ಮರಣ ಬಂದ ಮೇಲೆ ಏನೂ ಸಾಧ್ಯವಿಲ್ಲ, ಆದರೆ ಬದುಕಿರುವಾಗ ಪ್ರತಿಯೊಂದು ಸಾಧ್ಯ. ಅದಕ್ಕಾಗಿಯೇ ಪ್ರತಿ ಉಸಿರು ಅಮೂಲ್ಯ, ಪ್ರತಿ ಕ್ಷಣ ಪವಿತ್ರ. ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಅದನ್ನು ಸಾರ್ಥಕಗೊಳಿಸಬೇಕು. ಏಕೆಂದರೆ ಮನುಷ್ಯನಾಗಿರುವುದೇ ಭೂಮಿಯ ಮೇಲೆ ದೊರೆತಿರುವ ಅತ್ಯಂತ ಅಪರೂಪದ ವರ. ಬದುಕು ಎಷ್ಟು ದೊಡ್ಡ ವರವೋ ಅರ್ಥ ಮಾಡಿಕೊಳ್ಳಲು ಪ್ರಕೃತಿಯನ್ನು ಗಮನಿಸಬೇಕು. ಹಕ್ಕಿಗಳು ಬೆಳಗ್ಗೆ ಕೂಗಿ ನಮಗೆ ಎಚ್ಚರಿಸುತ್ತವೆ. ಹೂವುಗಳು ಸುಗಂಧವನ್ನು ಹಂಚುತ್ತವೆ. ಮರಗಳು ನೆರಳನ್ನು ಕೊಡುವುದರ ಜೊತೆಗೆ ಹಣ್ಣುಗಳನ್ನು, ಬೀಜಗಳನ್ನು ಕೊಡುತ್ತವೆ. ನದಿ ತನ್ನನ್ನು ತಾನು ಕೊಟ್ಟು ಹರಿದು ಹೋಗುತ್ತದೆ. ಗಾಳಿ ಉಚಿತವಾಗಿ ಪ್ರಾಣಶಕ್ತಿಯನ್ನು ನೀಡುತ್ತದೆ. ಇಡೀ ಪ್ರಕೃತಿಯೇ ನಿರಂತರ ಸೇವೆಯಲ್ಲಿ ತೊಡಗಿಕೊಂಡಿರುವಾಗ ಮನುಷ್ಯನು ಮಾತ್ರ ತನ್ನ ಸ್ವಾರ್ಥಕ್ಕಾಗಿ ಬದುಕಿದರೆ ಅದರ ಅರ್ಥವೇನು? ಬದುಕಿರುವುದು ಎಂದರೆ ಪ್ರಕೃತಿಯಂತೆ ಹಂಚುವುದು, ನೀಡುವುದು, ಕೊಡುವುದು,
ಈ ಮನುಷ್ಯ ದೇಹವನ್ನು ದೇವರು ಕೊಟ್ಟಿರುವುದು ಕೇವಲ ನಮ್ಮ ಸುಖಕ್ಕಾಗಿ ಅಲ್ಲ, ಅದು ಮತ್ತೊಬ್ಬರ ಬದುಕಿನಲ್ಲಿ ಬೆಳಕು ಹಚ್ಚಲು, ಮತ್ತೊಬ್ಬರ ಕಣ್ಣೀರನ್ನು ಒರೆಯಲು, ಮತ್ತೊಬ್ಬರ ಹೃದಯಕ್ಕೆ ಧೈರ್ಯ ತುಂಬಲು, ಸಮಾಜವನ್ನು ಒಳ್ಳೆಯ ದಾರಿಯಲ್ಲಿ ಸಾಗಿಸಲು, ಆತ್ಮವನ್ನು ಪರಿಪೂರ್ಣತೆಗೆ ತಲುಪಿಸಲು. ಬದುಕಿರುವುದು ನಮ್ಮ ಕೈಯಲ್ಲಿರುವ ಅಪಾರ ಅವಕಾಶ. ಆದರೆ ನಾವು ಸಮಯವನ್ನು ವ್ಯರ್ಥಗೊಳಿಸುತ್ತೇವೆ. ನಾಳೆ ಮಾಡ್ತೇನೆ, ನಂತರ ಮಾಡ್ತೇನೆ ಎಂದುಕೊಂಡು ಬದುಕಿನ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಸತ್ಯ ಏನೆಂದರೆ ನಾಳೆ ಎಂಬುದು ಯಾರಿಗೂ ಖಚಿತವಲ್ಲ. ಇಂದು, ಈಗ, ಈ ಕ್ಷಣವೇ ನಮಗಿರುವ ಏಕಮಾತ್ರ ಸತ್ಯ. ಅದನ್ನು ನಾವು ಎಷ್ಟು ಅರ್ಥಪೂರ್ಣಗೊಳಿಸುತ್ತೇವೋ ಅಷ್ಟೇ ನಮ್ಮ ಜೀವನ ಮಹಾನ್ ಆಗುತ್ತದೆ. ಬದುಕಿರುವ ಮನುಷ್ಯನು ಏನು ಬೇಕಾದರೂ ಮಾಡಬಹುದು. ಲೋಕವನ್ನು ಬದಲಿಸಬಹುದು, ಹೊಸ ಆವಿಷ್ಕಾರ ಮಾಡಬಹುದು, ಕಲೆ ಸೃಷ್ಟಿಸಬಹುದು, ಪ್ರೀತಿ ಹರಡಬಹುದು, ಪ್ರೇರಣೆ ನೀಡಬಹುದು, ತನ್ನ ಹೆಸರನ್ನು ಇತಿಹಾಸದಲ್ಲಿ ಉಳಿಸಬಹುದು. ಆದರೆ ಬದುಕಿರುವಾಗಲೇ ತನ್ನ ಶಕ್ತಿಯನ್ನು ಅರಿಯಬೇಕು, ತನ್ನ ಮೌಲ್ಯವನ್ನು ತಿಳಿಯಬೇಕು. ನಾವು ಸಣ್ಣ ಸಣ್ಣ ವಿಚಾರಗಳಿಗಾಗಿ ದೂರು ಕೊಡುತ್ತೇವೆ. ಹೀಗಾಗಲಿಲ್ಲ, ಹಾಗಾಗಲಿಲ್ಲ, ನನಗೆ ಇದು ಸಿಕ್ಕಿಲ್ಲ ಎಂದು. ಆದರೆ ಒಮ್ಮೆ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿರುವ ರೋಗಿಗಳನ್ನು ನೋಡಿದರೆ, ಉಸಿರಾಡಲು ಹೋರಾಡುತ್ತಿರುವವರನ್ನು ನೋಡಿದರೆ, ಬದುಕಿರುವುದೇ ಎಷ್ಟು ದೊಡ್ಡ ವರವೋ ಅರ್ಥವಾಗುತ್ತದೆ. ಆರೋಗ್ಯ ಇದ್ದರೆ ಎಲ್ಲವೂ ಸಾಧ್ಯ. ಉಸಿರು ಇರುವಾಗ ಎಲ್ಲ ಕನಸುಗಳು ಸಾಧ್ಯ. ಹೀಗಾಗಿ ಬದುಕಿರುವುದನ್ನು ವ್ಯರ್ಥ ಮಾಡಬಾರದು. ಪ್ರತಿದಿನವೂ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು, ಇಂದು ನಾನು ಏನು ಕಲಿತೆ, ಯಾರಿಗೆ ಸಹಾಯ ಮಾಡಿದೆ, ನನ್ನ ಜೀವನಕ್ಕೆ ಯಾವ ಅರ್ಥವನ್ನು ಕೊಟ್ಟೆ ಎಂದು. ಇಂತಹ ಪ್ರಶ್ನೆಗಳು ನಮ್ಮನ್ನು ನಿಜವಾದ ಬದುಕಿನತ್ತ ಕರೆದೊಯ್ಯುತ್ತವೆ. ಬದುಕಿರುವ ಮನುಷ್ಯನು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ, ಏಕೆಂದರೆ ಅವನೊಳಗೆ ಚಿಂತನೆಯ ಶಕ್ತಿ ಇದೆ. ಆಲೋಚನೆ ಬದಲಾದರೆ ಬದುಕು ಬದಲಾಗುತ್ತದೆ, ಬದುಕು ಬದಲಾಗಿದರೆ ಜಗತ್ತೇ ಬದಲಾಗುತ್ತದೆ. ಹೀಗಾಗಿ ಮನುಷ್ಯನಾಗಿರುವುದು ಎಂದರೆ ಕೇವಲ ಜೀವನ ನಡೆಸುವುದು ಅಲ್ಲ, ಅದು ಜಗತ್ತನ್ನು ರೂಪಿಸುವುದು, ಸಮಾಜವನ್ನು ಬೆಳೆಸುವುದು, ಮಾನವೀಯತೆಯನ್ನು ಹರಡುವುದು. ಮಾನವನ ಜೀವನವು ಕೇವಲ ಜನನ ಮತ್ತು ಮರಣದ ಮಧ್ಯೆ ನಡೆಯುವ ಒಂದು ಪ್ರಯಾಣವಲ್ಲ, ಅದು ಆತ್ಮಜ್ಞಾನದತ್ತ ಸಾಗುವ ದೀರ್ಘ ಯಾತ್ರೆ. ನಾವು ಎಷ್ಟು ಹೆಚ್ಚು ಅರಿವು ಹೊಂದುತ್ತೇವೋ ಅಷ್ಟೇ ಬದುಕಿನ ಅರ್ಥವನ್ನು ಆಳವಾಗಿ ಅರಿಯುತ್ತೇವೆ. ಈ ಭೂಮಿಯಲ್ಲಿ ಮನುಷ್ಯನು ಮಾಡಬಹುದಾದ ಅತಿದೊಡ್ಡ ಸಾಧನೆ ತನ್ನ ಅಂತರಂಗವನ್ನು ಪವಿತ್ರಗೊಳಿಸುವುದು, ತನ್ನ ಮನಸ್ಸನ್ನು ನಕಾರಾತ್ಮಕತೆಯಿಂದ ಮುಕ್ತಗೊಳಿಸುವುದು, ತನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸುವುದು, ತನ್ನ ಕೈಯನ್ನು ಸೇವೆಯಲ್ಲಿ ಬಳಸುವುದು. ಇವುಗಳಿಂದ ಬದುಕು ಅರ್ಥಪೂರ್ಣವಾಗುತ್ತದೆ. ಯಾರು ತಮ್ಮನ್ನು ತಾವು ಗೆದ್ದುಕೊಳ್ಳುತ್ತಾರೆ ಅವರು ಲೋಕವನ್ನು ಗೆದ್ದಂತೆ. ನಮ್ಮೊಳಗಿನ ಶತ್ರುಗಳಾದ ಕೋಪ, ದ್ವೇಷ, ಹಿಗ್ಗು, ಅಸೂಯೆ, ಅಹಂಕಾರ ಇವನ್ನೇ ನಾವು ಮೊದಲಿಗೆ ಸೋಲಿಸಬೇಕು. ಏಕೆಂದರೆ ಇವುಗಳೇ ನಮ್ಮ ನಿಜವಾದ ಶತ್ರುಗಳು. ಹೊರಗಿನ ಜಗತ್ತು ನಮ್ಮನ್ನು ತಡೆಯಲಾರದು, ಆದರೆ ನಮ್ಮ ಮನಸ್ಸಿನ ಅಡೆತಡೆಗಳು ನಮ್ಮನ್ನು ನಿಲ್ಲಿಸುತ್ತವೆ. ಬದುಕಿರುವ ಮನುಷ್ಯನಿಗೆ ದಾರಿ ಸದಾ ತೆರೆದಿದೆ. ಯಾವಾಗ ಬೇಕಾದರೂ ಬದಲಾವಣೆ ಸಾಧ್ಯ. ಒಂದು ನಿರ್ಧಾರ ಸಾಕು, ಒಂದು ಹೊಸ ಆಲೋಚನೆ ಸಾಕು, ಒಂದು ಧೈರ್ಯಶಾಲಿ ಹೆಜ್ಜೆ ಸಾಕು. ಮನುಷ್ಯನ ಬದುಕು ಸಂಪೂರ್ಣವಾಗಿ ಹೊಸ ದಾರಿಯನ್ನು ಹಿಡಿಯಬಲ್ಲದು. ಹೀಗಾಗಿ ಬದುಕಿರುವುದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಪ್ರತಿ ಉಸಿರು ಅಮೂಲ್ಯ, ಪ್ರತಿ ಕ್ಷಣವೂ ಅಮೂಲ್ಯ. ನಾವು ಇದನ್ನು ವ್ಯರ್ಥ ಮಾಡದೆ ಸಮಾಜಕ್ಕೆ, ಪ್ರಪಂಚಕ್ಕೆ, ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಮಾಡಬೇಕು. ಮನುಷ್ಯನು ಹುಟ್ಟಿರುವುದು ಕೇವಲ ತನ್ನ ಕುಟುಂಬದ ಬದುಕಿಗಾಗಿ ಅಲ್ಲ, ಅದು ಮಾನವ ಕುಲದ ಸಮಗ್ರ ಒಳ್ಳೆಯದಿಗಾಗಿ. ಪ್ರತಿಯೊಬ್ಬರೂ ತಮ್ಮ ಹೃದಯದಲ್ಲಿ ಈ ಆಲೋಚನೆಯನ್ನು ಬೆಳೆಸಿದರೆ ಜಗತ್ತಿನಲ್ಲಿ ಯಾವುದೇ ದುಃಖ ಉಳಿಯುವುದಿಲ್ಲ.
ಬದುಕಿರುವ ಮನುಷ್ಯನು ತನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಬೇಕಷ್ಟೇ. ಅವನು ಏನು ಸಾಧಿಸಬಲ್ಲನೆಂಬುದನ್ನು ಅರಿತಾಗ ಅವನಿಗೆ ಅಸಾಧ್ಯವೆಂಬುದೇ ಇರುವುದಿಲ್ಲ. ಬದುಕು ನಮಗೆ ನೀಡಿರುವ ಅತಿದೊಡ್ಡ ಪಾಠವೇನೆಂದರೆ ಏನೂ ಶಾಶ್ವತವಲ್ಲ, ಎಲ್ಲವೂ ಬದಲಾಯಿಸುತ್ತವೆ. ನೋವು ಕೂಡ ಬದಲಾಯಿಸುತ್ತದೆ, ಕತ್ತಲೆಯೂ ಬದಲಾಯಿಸುತ್ತದೆ. ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಗಿನ ಸೂರ್ಯೋದಯ ಖಚಿತ. ಅದೇ ರೀತಿ ಬದುಕಿನ ಕತ್ತಲೆಯ ನಂತರವೂ ಬೆಳಕು ಖಚಿತ. ಬದುಕಿರುವವರೆಗೂ ಆ ಬೆಳಕನ್ನು ಕಾಣುವ ಅವಕಾಶ ನಮಗಿದೆ. ಅದಕ್ಕಾಗಿಯೇ ಬದುಕಿರುವುದೇ ಒಂದು ಮಹಾನ್ ವರ. ಮನುಷ್ಯನಾಗಿರುವುದೇ ಭೂಮಿಯ ಮೇಲೆ ಅತಿದೊಡ್ಡ ಅದೃಷ್ಟ. ಅಂತಿಮವಾಗಿ ಬದುಕಿರುವುದು, ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿರುವುದು ದೇವರ ಅತ್ಯಂತ ದೊಡ್ಡ ವರ. ಮನುಷ್ಯನಿಗೆ ಮಾತ್ರ ಸಿಕ್ಕಿರುವ ಆಲೋಚನೆ, ತೀರ್ಮಾನ, ಪ್ರೀತಿ, ಸೇವೆ, ಕರುಣೆ, ಸೃಜನಶೀಲತೆ, ಜ್ಞಾನ ಇವೆಲ್ಲವೂ ಅವನನ್ನು ಅಪಾರ ಶಕ್ತಿಯ ಜೀವಿಯಾಗಿ ರೂಪಿಸಿವೆ. ಆದರೆ ನಾವು ಈ ಶಕ್ತಿಯನ್ನು ವ್ಯರ್ಥಗೊಳಿಸಬಾರದು. ನಮ್ಮ ಜೀವನವನ್ನು ಕೇವಲ ಸ್ವಾರ್ಥದ, ಅಸಹನೆಯ, ಸ್ಪರ್ಧೆಯ, ಹೋಲಿಕೆಯ ಮನೋಭಾವದಲ್ಲಿ ಕಳೆಯಬಾರದು. ಬದಲಾಗಿ ನಾವು ಬದುಕಿರುವವರೆಗೂ ಪ್ರತಿ ಕ್ಷಣವನ್ನು ಅರ್ಥಪೂರ್ಣಗೊಳಿಸಬೇಕು. ಪ್ರತಿದಿನವನ್ನು ಹೊಸ ಕಲಿಕೆಯ, ಹೊಸ ಕೊಡುಗೆಯ, ಹೊಸ ಪ್ರೇರಣೆಯ ದಿನವನ್ನಾಗಿ ರೂಪಿಸಬೇಕು. ಬದುಕಿರುವವರೆಗೂ ಸಾಧ್ಯತೆಗಳೇ ಸಾಧ್ಯತೆಗಳು. ಬದುಕಿರುವವರೆಗೂ ಕನಸುಗಳೇ ಕನಸುಗಳು. ಬದುಕಿರುವವರೆಗೂ ಬದಲಾವಣೆ, ಪ್ರೀತಿ, ಸೇವೆ, ಸಾಧನೆ ಇವೆಲ್ಲವೂ ಸಾಧ್ಯ. ಮರಣ ಬಂದ ಮೇಲೆ ಯಾವುದೂ ಸಾಧ್ಯವಿಲ್ಲ. ಆದರೆ ಬದುಕಿರುವವರೆಗೂ ಎಲ್ಲವೂ ಸಾಧ್ಯ. ಹೀಗಾಗಿ ಬದುಕಿರುವುದೇ ಅತಿ ದೊಡ್ಡ ಜಯ. ಮನುಷ್ಯನಾಗಿರುವುದೇ ಅತಿ ದೊಡ್ಡ ಗೌರವ. ನಾವು ಈ ಬದುಕನ್ನು ವ್ಯರ್ಥ ಮಾಡದೆ ನಿಜವಾದ ಮನುಷ್ಯತ್ವವನ್ನು ಅರಿತು ಪ್ರೀತಿಯಿಂದ, ಸಹಾಯದಿಂದ, ಕರುಣೆಯಿಂದ, ಧೈರ್ಯದಿಂದ ಸಾಗಿದಾಗ ಮಾತ್ರ ನಮ್ಮ ಜೀವನದ ಅರ್ಥ ಪೂರ್ತಿಯಾಗುತ್ತದೆ. ಬದುಕಿರುವವನು ಲೋಕಕ್ಕೆ ಬೆಳಕಾಗಲಿ. ಬದುಕಿರುವವನು ಮತ್ತೊಬ್ಬರ ಕಣ್ಣೀರನ್ನು ಒರೆಯಲಿ. ಬದುಕಿರುವವನು ಸಮಾಜದಲ್ಲಿ ಒಳ್ಳೆಯತನದ ಬೀಜ ಬಿತ್ತಲಿ. ಬದುಕಿರುವವನು ತನ್ನ ಜೀವನವನ್ನು ಮಹಾನ್ ಕಥೆಯನ್ನಾಗಿ ರೂಪಿಸಲಿ. ಇದುವೇ ಮನುಷ್ಯನಾಗಿರುವುದರ ಮಹತ್ವ. ಇದುವೇ ಬದುಕಿನ ಸಾರ್ಥಕ್ಯ.